ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಮಾಡುವ ರೆಸಿಪಿ ಬಂದು ಕಾರ್ವಾರ್ ಸ್ಟೈಲಿನ ಬಂಗಡೆ ಸಾರು. ತುಂಬ ಫೇಮಸ್ ರೆಸಿಪಿ. ವಾರಕ್ಕೆ ಒಂದು 3 ಸಲ ಆದರೂ ಬಂಗಡೆ ಸಾರನ್ನು ಮಾಡೇ ಮಾಡ್ತಾರೆ ಕಾರವಾರದಲ್ಲಿ. ಸೊ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟಿಗೆ ಮಸಾಲ ರೆಡಿ ಮಾಡೋಣ. ಸೊ ನಾನಿಲ್ಲಿ 10ರಿಂದ 11ರಷ್ಟು ಬ್ಯಾಡಗಿ ಮೆಣಸು, ಹುಣಸೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಆಮೇಲೆ ಕಾಯಿ ತುರಿ 2 ಕಪ್ನಷ್ಟು, ಕೊತ್ತಂಬರಿ 2 ಚಮಚ ಹಾಕಿದ್ದೀನಿ, ಟರ್ಮರಿಕ್ ಪೌಡ್ರ್ 1 ಚಮಚ, ಕಾಳು ಮೆಣಸು 10ರಿಂದ 11, ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೇನೆ. ಓಕೆ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಇಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೀರನ್ನು ಹಾಕಬೇಕು. ಸೊ ಮಸಾಲ ರೆಡಿ ಮಾಡೋಣ. ಫ್ರೆಶ್ ಬಂಗಡೆ ಇದೆ. ಸೊ ಇದು 100 ರೂಪಾಯಿಗೆ 14 ಇತ್ತು. ಬಂಗಡೆದು 2 ಪೀಸ್ ಕಟ್ ಮಾಡಿದ್ವಿ. ಮೀನು ಕಟ್ ಮಾಡಾಯಿತು, 2 ಪೀಸ್ ಮಾಡಾಯಿತು. ಸೊ ಕ್ಲೀನಾಗಿ ತೊಳೆದ್ವಿ 1-2 ಸಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡೋದು. ತೈಪಳಿದು ಇದು ಮಸಾಲದೊಳಗೆ ಹಾಕೋದು. ಮಸಾಲ ಕೂಡ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕಿಡೋದು. ಮಸಾಲ ಒಂದು 15 ನಿಮಿಷ ಆದರೂ ಕುದಿಬೇಕು. ಹಸಿಮೆಣಸು ಒಂದು 6 ತೊಗೊಂಡಿದ್ದೀವಿ. ಸ್ವಲ್ಪ ಆದರೂ ಖಾರ ಆಗಬೇಕಲ್ಲ, ಹಾಗೆ ಈ ರೀತಿ ಬೌಲ್ಸ್ ಬರ್ತಾ ಇದೆ ಅಂದರೆ ಮಸಾಲ ರೆಡಿ ಆಗ್ತಾ ಇದೆ ಅಂತ. ಆಮೇಲೆ ಮಸಾಲ ಕುದೀತಾ ಇದೆ. ಹಾಗೆ ಮೀನನ್ನು ಬೇಯಲಿಕ್ಕಿಡೋಣ. ಒಂದು 20 ನಿಮಿಷ ಆದರೂ ಬೇಯಬೇಕಲ್ವಾ. ನೋಡಿ, ಸೊ ಈ ರೀತಿ ಬೌಲ್ಸ್ ಬರ್ತಾ ಇದೆ ಅಂದರೆ ಮೀನಿನ ಸಾರು ರೆಡಿ ಆಯಿತು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ರೆಸಿಪಿನ ಟ್ರೈ ಮಾಡಿ. ಕಾರ್ವಾರ್ ಸ್ಟೈಲಿನ ಬಂಗಡೆ ಮೀನಿನ ಸಾರು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್